ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮಸ್ಕಾರ ವೀಕ್ಷಕರೇ, ರಾಡ್ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಬಿಡದಿ ರೈತರ ಹೋರಾಟ ಈಗ ರೈತರ ಹೋರಾಟ ಆಗಿ ಉಳಿದಿಲ್ಲ ವೀಕ್ಷಕರೇ. ಅದನ್ನ ಪೊಲಿಟಿಕಲ್ ಪಾರ್ಟೀಸು ಹೈಜಾಕ್ ಮಾಡಿಬಿಟ್ಟಿದ್ದಾವೆ. ಈಗ ಅದು ಡಿ.ಕೆ. ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅನ್ನೋ ಥರದಲ್ಲಿ ಡೈವರ್ಟ್ ಆಗಿದೆ. ಇದು ರೈತರು ಮತ್ತು ಸರ್ಕಾರದ ನಡುವಿನ ನಾ ಕೊಡೆ ನೀ ಬಿಡೆ ಹೋರಾಟ ಅಲ್ಲ. ಇದು ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅವರ ಪರ್ಸನಲ್ ಫೈಟ್ ಆಗಿದೆ. ಇವರು ನೀನು ಬರ್ತೀಯಾ ಅಂದರೆ ಇಲ್ಲ ನೀನು ಬಾ ಅಂತ, ಅವರು ಇಲ್ಲ ನೀನು ಅಲ್ಲಿ ಬರಬೇಡ ಇಲ್ಲಿ ಬಾ ಅಂತ. ಸೊ ಇದು ಕೇವಲ ಇಬ್ಬರು ರಾಜಕೀಯ ನಾಯಕರುಗಳ ಜಿದ್ದಾಜಿದ್ದಿನ ಹೋರಾಟ ಅಲ್ಲ. ಇದು ಸಾವಿರಾರು ರೈತರ ಬದುಕಿನ ಪ್ರಶ್ನೆ. ಇದು ಸಾವಿರಾರು ರೈತರ ಭವಿಷ್ಯದ ಪ್ರಶ್ನೆ. ನಾವು ಪ್ರಾಣ ಕೊಡ್ತೀವಿ ಆದರೆ ಭೂಮಿ ಬಿಟ್ಟು ಕೊಡಲ್ಲ ಅಂತ ಏನು ಕೂತಿದ್ದಾರೆ ರೈತರು. ಕಳೆದ 450 ದಿನಗಳಿಂದ ಹೋರಾಟ ಮಾಡ್ತಾ, ಉಪವಾಸ ಮಾಡ್ತಾ ಮತ್ತು ಸತ್ಯಾಗ್ರಹ ಮಾಡ್ತಾ, ಧರಣಿ ಮಾಡ್ತಾ ಆ ರೈತರ ಪ್ರಶ್ನೆ. ಸೊ ಈ ರೈತರ ಪ್ರಶ್ನೆ ಈ ರಾಜಕೀಯ ಮೇಲಾಟದಲ್ಲಿ ಕಳೆದು ಹೋಗಿ ಅವರನ್ನ ಬದುಕಿಸರಿಸಿ ಇವ್ರ ಮೇಲಾಟ ಜಾಸ್ತಿ ಆದರೆ ರೈತರ ಈ ಹೋರಾಟಕ್ಕೆ ಯಾವುದೇ ಬೆಲೆ ಇಲ್ದಂಗೆ ಆಗುತ್ತೆ. ಹಾಗಾದರೆ ಬಿಡದಿ ರೈತರ ಹೋರಾಟದಲ್ಲಿ ಆಗಬೇಕಾಗಿರೋದು ಏನು? ನೀವು ಬನ್ನಿ ಬೈರಸಂದ್ರ ಸರ್ಕಲ್ಗೆ, ಅಲ್ಲೇ ನಾವು ನಿಂತು ರೈತರ ಮಧ್ಯೆ ಮಾತುಕತೆ ಮಾಡೋಣ ಅಂತ ಕುಮಾರಸ್ವಾಮಿ ಅವರಂದ್ರೆ, ಬೇಡ ನೀವು ಬನ್ನಿ ವಿಧಾನಸೌಧಕ್ಕೆ 3ನೇ ಮಾಡಿಗೆ ನನ್ನ ಕಚೇರಿಗೆ, ಅಲ್ಲಿ ಬೇಕಾದ್ರೆ ನಾವು ಚರ್ಚೆ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸೊ ಇವರಿಬ್ಬರು ಚರ್ಚೆ ಮಾಡೋದ್ರಿಂದ ರೈತರಿಗಾಗೋ ಲಾಭ ಏನು ಅನ್ನೋದು ನಾವು ಸಾರ್ವಜನಿಕರು ಕೇಳ್ತಾ ಇರುವಂಥ ಪ್ರಶ್ನೆ. ನೀವು ವಿಧಾನಸೌಧದಲ್ಲಿ ಮಾಡ್ತಿರೋ ಅಥವಾ ರೈತರ ಬಿಡದಿಯಲ್ಲಿ ಆನ್ ಗ್ರೌಂಡ್ ಮಾಡ್ತಿರೋ, ಇದರಿಂದ ರೈತರಿಗೆ ಆಗುವಂತಹ ಲಾಭ ಏನು? ಏನಾಗುತ್ತೆ ಲಾಭ? ಇದರಿಂದ ಆಗೋ ಲಾಭ ಏನು? ಈ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಬಿಡದಿ ಬೆಂಕಿ. ಬಿಡದಿ ಸೀಮೆಯ ರೈತರ ವಿಚಾರದಲ್ಲಿ ರೋಚಕ ಕ್ಲೈಮ್ಯಾಕ್ಸ್ ಕದನ. ಎಚ್.ಡಿ.ಕೆ ವರ್ಸಸ್ ಡಿ.ಕೆ. ಶಿವಕುಮಾರ್ ಮುಖಾಮುಖಿಯಾಗಲು ಅಖಾಡ ರೆಡಿನಾ? ವಾಕ್ ಸಮರದ ನಡುವೆ ಮದಗಜಗಳ ಅಫಿಷಿಯಲ್ ಲೆಟರ್ ವಾರ್. ತಾಕತ್ತಿದ್ದರೆ ಚರ್ಚೆಗೆ ಬನ್ನಿ ಎಂದ ದಳಪತಿ ಚಾಲೆಂಜ್ ಸ್ವೀಕರಿಸಿದ ಡಿ.ಕೆ.ಶಿ. ಜೂನ್ 26ಕ್ಕೆ ವಿಧಾನಸೌಧದಲ್ಲಿ ಚರ್ಚೆಗೆ ಬನ್ನಿ ಅಂತ ಖುದ್ದು ಸಿಎಂ ಆಹ್ವಾನ. 4 ಗೋಡೆಗಳ ಮಧ್ಯೆ ಚರ್ಚೆ ಬೇಡ, ರೈತರ ಸಮ್ಮುಖದಲ್ಲೇ ಆಗಲಿ, ಬಿಡದಿಯ ಮುಕ್ತ ಮೈದಾನದಲ್ಲೇ ಪಂಚಾಯಿತಿ ಮಾಡೋಣ ಎಂದ ಎಚ್.ಡಿ.ಕೆ. ಸಿಎಂ ಡಿ.ಕೆ.ಶಿ ಬಿಡದಿಗೆ ಬಂದರೆ ಎರಡೂ ಕಡೆಯ ಜನರು ಸೇರ್ತಾರೆ. ಎರಡೂ ಕಡೆಯವರ ಮಧ್ಯೆ ಮಾರಾಮಾರಿ ನಡೆದ್ರೆ ಯಾರು ಹೊಣೆ? ಕುಮಾರಣ್ಣಂಗೆ ಕನಿಷ್ಠ ಜ್ಞಾನ ಬೇಡವಾ ಅಂತ ಶಾಸಕ ಬಾಲಕೃಷ್ಣ ಆಕ್ರೋಶ. ಬೇರೆ ಕಡೆ ಇಲ್ಲದ ಎಚ್.ಡಿ.ಕೆ ನಿಖಿಲ್ ಹೋರಾಟ ಬಿಡದಿಯಲ್ಲೇ ಯಾಕೆ? ಬೇರೆ ಭಾಗದಲ್ಲಿರುವವರು ರೈತರಲ್ಲವೇ? ಅವ್ರ ಬಗ್ಗೆ ಕಾಳಜಿ ಬೇಡವೇ? ಡಿ.ಕೆ.ಶಿ ಸಿಎಂ ಆಗಿರೋದಕ್ಕೆ ಮಸಿ ಬಳಿಯೋ ಪ್ರಯತ್ನ ಎಂದ ಬಾಲಕೃಷ್ಣ. ಟೌನ್ಶಿಪ್ ಅಗ್ನಿಜ್ವಾಲೆ ರಾಜಕೀಯನ ಅಥವಾ ರೈತರ ಮೇಲಿನ ಕಾಳಜಿನ? ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಪರಸ್ಪರ ಏನು ಪಂಥಾಹ್ವಾನ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಅದರ ಜೊತೆಗೆ ದ ಗ್ರೇಟ್ ಶ್ರೀ 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 ಬಾಲಕೃಷ್ಣ ಅವರು ಮಾತಾಡಿದ್ದಾರೆ. ಅವ್ರ ಮಾತುಗಳನ್ನ ನಾನು ಕೇಳಿಸ್ಕೊಳ್ಬೇಕು. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಮುಖ್ಯಮಂತ್ರಿಗಳು ಪತ್ರ ಬರೆದರು, ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ. ನಾನೊಂದು ಪತ್ರ ಬರೆದಿದ್ದೇನೆ. ಇಲ್ಲಿ ವಿಧಾನಸೌಧದಲ್ಲಿ ನಾವೊಂದು 3-4 ಜನ ಕೂತು ಮಾತಾಡೋದು ಅರ್ಥ ಇದೆ. ಅದೇ ಗೊತ್ತಿಲ್ಲ, ಅವರದೇ ಒಂದು ಪದ ಬಳಸಿದ್ದಾರೆ, ನಿಮ್ಮ ತಂಡ 5 ಜನರ ತಂಡವನ್ನು. ನಾನು ತಂಡ ಯಾವುದು ಕಟ್ಕೊಂಡಿಲ್ಲ. ತಂಡ ಬಹುಶಃ ಅವರಲ್ಲಿ ಇರ್ಬೋದು, ಅರ್ಥ ಕಟ್ಕೊಂಡಿರ್ಬೋದು. ನನಗೆ ಯಾವುದೇ ತಂಡ ಇಲ್ಲ. ಇರೋದು ನನಗೆ ಒಂದೇ ತಂಡ, ರೈತರ ಪರ ಆಗಿರತಕ್ಕಂಥ ತಂಡ. ಅದರಿಂದ ಇಲ್ಲಿ ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ. ಅಲ್ಲಿ ರೈತರ ಸಮ್ಮುಖದಲ್ಲಿ ಪಬ್ಲಿಕ್ ಅವಶ್ಯಕತೆ ಇಲ್ಲ. ಯಾರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ, ಅದರ ಒಂದು ಈ ಯೋಜನೆ ಹಿನ್ನೆಲೆಯಲ್ಲಿ ಸಮಸ್ಯೆಗೊಳಗಾಗಿದ್ದಾರೆ, ಅವ್ರ ಜೊತೆ ನೇರ ಚರ್ಚೆ ಮಾಡಿದ್ರೆ ಮುಗಿದೋಯ್ತು. ಇಲ್ಲಿ ಯಾರಿಂದ ಆಯ್ತು? 26ನೇ ತಾರೀಕಿನ ಮಾತಾಡೋದು ಬೇಡ, ನಾನು ವಾಪಸ್ ತಿಂದು ತಿಳಿಸ್ತೀನಿ. ಮಾತಾಡೋದು ಬೇಡ,
ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಜನರ ಜೊತೆಗೆ ಆಗಲಿ ಅಂತ ಹೇಳ್ತಿದ್ರು. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ, ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ ಎರಡು ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ, ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡ್ರಿಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಾಳೆ ಹೊಡೆದಾಡ್ಬಿಟ್ರೆ ಏನಾಗ್ತದೆ ಗೊತ್ತಾ? ಲ್ಯಾಂಡ್ ಆರ್ಡರ್ ಆಗೋಯ್ತು, ಇವ್ರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ತಲೆಗೆ ತತ್ತಾರೆ. ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆದಿರೋದು ಅಲ್ಲಿಗೆ. ನೀವು ಎಲ್ಲೂ ಹೋಗದೆ ಬರೀ ಬಿಡದಿಗೆ ಯಾಕೆ ಬಂದಿದ್ದೀರಾ 3-4 ಸರಿ? ನಿಮ್ಮ ಹೋರಾಟ ಸರ್ಜಾಪುರಕ್ಕೆ ಹೋಗಿದ್ದೀರಾ ನೀವು ಹೋರಾಟ ಮಾಡೋಕ್ಕೆ? ಸರ್ಜಾಪುರಕ್ಕೆ ಹೋಗಿ ನೀವು ಹೋರಾಟ ಮಾಡಿದರೆ ನಾವು ಒಪ್ಪೋತಿದ್ದ. ಸರ್ಜಾಪುರಕ್ಕೆ ಹೋಯ್ತಾ ಇಲ್ಲ ನೀವು? ಅಲ್ಲೇ ನಿಮ್ಮ ಪಾರ್ಟಿ ಕಾರ್ಯಕರ್ತರಿಲ್ವಾ? ನಿಮ್ಮ ರೈತರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತದೆ, ಜಂಗಮನ ಕೋಟೆಯಲ್ಲಿ ಸುಮಾರು 2008 ಎಕರೆ ನಡೀತಾ ಇದೆ. ಅಲ್ಲಿ ಹೋಗಿದ್ದೀರಾ ನೀವು? ಯಾಕೆ ಹೋಗಿಲ್ಲ ನೀವು? ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ 2100 ಎಕರೆ ದೊಡ್ಡಬಳ್ಳಾಪುರದಲ್ಲಿ. ನೀವು ಅಲ್ಲಿ ಹೋಗಿದ್ದೀರಾ ನೀವು? ಹಂಗಾರೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ, ಇವ್ರಿಗೆ ಏನಾದರೂ ಮಾಡಿ ನಾವು ಕಪ್ಪು ಮುಸಿ ಬೆಳಿಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಇದ್ದರೆ ನೀವು ಆಮೇಲೆ ಹೋರಾಟ ಮಾಡಿ ರೈತರು ಕರ್ಕೊಂಡು ನಾವು ಸ್ವಾಗತ ಬಯಸ್ತೀವಿ. ನೀವು ಮೈಸೂರಿಂದ ಜನ ಕರ್ಸೋದು, ಮಂಡ್ಯದಿಂದ ಆಮೇಲೆ ಪೇಮೆಂಟ್ ಮಾಡೋರೆ ಜನಗಳಿಗೆ. ಅಲ್ಲಿ ಹೊರಗಡೆಯಿಂದ ಬಂದವರಲ್ಲ, ಆರೋಳಿಯಿಂದ ಜನ ಬಂದವ್ರೆ, ಅವ್ರಿಗೆ ಪೇಮೆಂಟ್ ಮಾಡೋರೆ. ಪೇಮೆಂಟ್ ಮಾಡಿ ಕರ್ಕೊಂಡ್ಬಂದು ಹೋರಾಟ ಮಾಡೋಂಥದ್ದು ಹೋರಾಟ ಅಂತಾರೆ ಅದನ್ನು. ಯಾಕೆ ಬಿಡದಿಗೆ ಹೋಗ್ಬೇಕು? CM ವಿಧಾನಸೌಧಕ್ಕೆ ಬರಬೇಕು. ಬಿಡದಿಯಾಗಿ ಹೋಗ್ಬೇಕು. ಬಿಡದಿಗೆ ಹೋಗ್ಬಿಟ್ಟು ಅಲ್ಲಿ ಜನರು ಎತ್ಬಿಟ್ಟು ಇದು ಮಾಡೋಕ್ಕಾಗತ್ತಂತಲ್ಲ. ಇವೆಲ್ಲ ನಾಟಕ ಬಿಡಬೇಕು ಅವರೆಲ್ಲ. ನೋಡಿ, ಬಿಡದಿಯ ಮೂಲ ಕೂಸು ಇವರೇ, ಕುಮಾರಸ್ವಾಮಿ ಅವರೇ, ಬೇರೆ ಯಾರೂ ಅಲ್ಲ. ಆವಾಗ ಅಪ್ಪ ಮಕ್ಕಳು ಇದ್ಕೊಂಡು ಅದು ಯಾವುದು ರದ್ದು ಮಾಡಲಿಲ್ಲ. ಇವಾಗ ನಾಟಕ ಆಡುವಂಥದ್ದು ಬೇಡ, ಇದು ಯಾವುದೂ ನಡೆಯೋದಿಲ್ಲ. ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡಿದ್ದಾರೆ, ಖಂಡಿತ ಮಾಡೇ ಮಾಡ್ತಾರೆ. ಇವ್ರು ಎಷ್ಟು ಹೋರಾಟ ಮಾಡ್ತಾರೋ ಹೋರಾಟ ಮಾಡಲಿ, ಅದು ನಡೆದೇ ನಡೀತದೆ. ಯಾಕೆ ರೈತರ ಸಮ್ಮುಖದಲ್ಲಿ ಆಗೋದೇನಿದೆ? ರೈತರ ಸಮ್ಮುಖ ಹೋಗಿ ಎಲ್ಲರನ್ನು ಕರೆಸಿ ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದಲ್ಲ, ಏನು ಅಲ್ಲಿಯೇ ರೈತರಿದ್ರ? ಎಲ್ಲ ಹೊರ ಜಿಲ್ಲೆಯಿಂದ ಬಂದು ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ತಪ್ಪು. ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ವೈಯಕ್ತಿಕವಾಗಿ ಬರೋದಾರೆ ಬನ್ನಿ, ಬರೋದಾದ್ರೆ ಬಿಡ್ರಿ ಅಷ್ಟೇ. ಯಾಕೆ ಬಿಡದಿಗೆ ಹೋಗ್ಬೇಕು? CM ವಿಧಾನಸೌಧಕ್ಕೆ ಬರಬೇಕು. ಬಿಡದಿಯಾಗಿ ಹೋಗ್ಬೇಕು. ಬಿಡದಿಗೆ ಹೋಗ್ಬಿಟ್ಟು ಅಲ್ಲಿ ಜನರು ಎತ್ಬಿಟ್ಟು ಇದು ಮಾಡೋಕ್ಕಾಗತ್ತಂತಲ್ಲ. ಇವೆಲ್ಲ ನಾಟಕ ಬಿಡಬೇಕು ಅವರೆಲ್ಲ. ನೋಡಿ, ಬಿಡದಿಯ ಮೂಲ ಕೂಸು ಇವರೇ, ಕುಮಾರಸ್ವಾಮಿ ಅವರೇ, ಬೇರೆ ಯಾರೂ ಅಲ್ಲ. ಆವಾಗ ಅಪ್ಪ ಮಕ್ಕಳು ಇದ್ಕೊಂಡು ಅದು ಯಾವುದು ರದ್ದು ಮಾಡಲಿಲ್ಲ. ಇವಾಗ ನಾಟಕ ಆಡುವಂಥದ್ದು ಬೇಡ, ಇದು ಯಾವುದೂ ನಡೆಯೋದಿಲ್ಲ. ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡಿದ್ದಾರೆ, ಖಂಡಿತ ಮಾಡೇ ಮಾಡ್ತಾರೆ.